ಎಲ್ಲ ನಮಸ್ಕಾರ, ಎಲ್ಲರಿಗೂ ಸಹ ಅಕ್ಷಯ ತೃತೀಯದ ಶುಭಾಶಯಗಳು. ಅಂದಂಗೆ ನಾನು ನೆನ್ನೆ ಅಷ್ಟೇ ಭೂತ್ ಬಂಗ್ಲಾ ಅಕ್ಷಯ್ ಕುಮಾರ್ ಅವರ ಕಾಮಿಡಿ ಮತ್ತು ಹಾರರ್ ಮೂವಿನ ನೋಡ್ಕೊಂಡು ಬಂದೆ. ರಿಲೀಸ್ ಆಗಿ 3 ದಿವಸ ಏನೋ ಆಗಿತ್ತು, ನೋಡ್ಕೊಂಡು ಬಂದೆ. ಹೋಗಕ್ಕೆ ಆಗಿರ್ಲಿಲ್ಲ, ಸ್ವಲ್ಪ ಕೆಲಸದ ಕಾರಣ ಇತ್ತು, ಹಂಗಾಗಿ ಹೋಗಕ್ಕಾಗಿರ್ಲಿಲ್ಲ. ನೆನ್ನೆ ನೋಡ್ಕೊಂಡು ಬಂದೆ. ಮೂವಿ ಹೆಂಗಿತ್ತು ಅಂತ ರಿವ್ಯೂ ಅಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಹಂಗೇನೆ ಒಂಬಾಳೆ ಫಿಲಮ್ಸ್ ನವರು ಮಹಾ ಅವತಾರ್ ಪರಶುರಾಮ್ ಅಂತ ಒಂದು ಕ್ಲಿಪ್ಪಿಂಗ್ಸ್ ಅಂದ್ರೆ ಟೈಟಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಅದ್ರ ಬಗ್ಗೆನೂ ವಿಡಿಯೋ ಕೂಡ ಇದೆ, ಕೊನೆಯಲ್ಲಿ ಬರುತ್ತೆ, ಅದನ್ನು ಕೂಡ ನೋಡಿ. ಕೊನೆ ತನಕ ವಿಡಿಯೋನ ನೋಡಿ. ಎನಿವೆ ಮೊದಲು ಅಕ್ಷಯ್ ಕುಮಾರ್ ಅವರ ರಿವ್ಯೂ ಕಡೆಗೆ ಬರೋಣ. ಮೂವಿಯ ರಿವ್ಯೂ ಕಡೆಗೆ ಬರೋಣ. ಅಂದಂಗೆ ಇತ್ತೀಚೆಗೆ ಈ ವಯ್ಯ ನಡೆಸಿದಂತ ಎಲ್ಲಾ ಮೂವಿಗಳು ಫ್ಲಾಪ್ 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 ಮಾಡಿದಂತ ಅಷ್ಟು ಮೂವಿಗಳು ಫ್ಲಾಪ್. ಆದ್ರೂ ಕೂಡ ಈ ವಯ್ಯಂಗೆ ಅವಕಾಶಗಳೇನು ಕಮ್ಮಿ ಆಗಿಲ್ಲ, ಒಂದಾದ್ಮೇಲೆ ಒಂದು ಬರ್ತಾನೆ ಇದಾವೆ. ಇದಾದ್ಮೇಲೆ ವೆಲ್ಕಮ್ ಟು ದ ಜಂಗಲ್, ಹಿಂಗೇನೆ ಇರಾ ಪೆರಿ 3 ಅಂತ ಅದು ಕೂಡ ಬರ್ತಾ ಇದೆ. ಅವಕಾಶಗಳೇನು ಕಮ್ಮಿ ಆಗಿಲ್ಲ, ಬಟ್ ಮೂವಿಗಳು ಗೆಲ್ತಾ ಇಲ್ಲ. ಇವರು ಬಂದಿದ ತಕ್ಷಣ ಏನೋ ಇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಮೊದಲನೇ ದಿನ ಹೋದ್ರು. ಆಮೇಲೆ ಇದ್ರ ಮೇಲಿದ್ದಂತ ಮೂವಿ ಮೇಲಿದ್ದಂತ ಎಕ್ಸ್ಪೆಕ್ಟೇಷನ್ಗಳು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಬಂದಾಗ ಹೋಗ್ತವೆ ಅಂತ ಮೂವಿಗಳನ್ನ ಮಾಡ್ತಾ ಇದಾರೆ. ಅಂದಂಗೆ ಬಾಲಿವುಡ್ ನಲ್ಲಿ ಇತ್ತೀಚೆಗೆ ಬಂದಂತದ್ದು ಹಾರರ್ ಕಾಮಿಡಿ ಥ್ರಿಲ್ಲರ್ ಮೂವಿಗಳೇ. ಮೂಂಜಿ ಆಗಿರ್ಬೋದು, ಬೇಡಿ ಆಗಿರ್ಬೋದು, ಸ್ತ್ರೀ 2 ಆಗಿರ್ಬೋದು, ಎಲ್ಲವೂ ಕೂಡ ಕಾಮಿಡಿ ಹಾರರ್ ಥ್ರಿಲ್ಲರ್ ನಲ್ಲಿ ಮಿಕ್ಸ್ ಆಗಿ ಬಂದಂತ ಮೂವಿಗಳು. ಬಟ್ ಅವೆಲ್ಲವೂ ಕೂಡ ಗೆದ್ದಿದ್ದು. ನನಗೂ ಪರ್ಸನಲ್ ಆಗಿ ಎಲ್ಲ ಮೂವಿನೂ ಕೂಡ ಇಷ್ಟ ಆಗಿತ್ತು. ಬಟ್ ಈ ಮೂವಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಈ ರಿವ್ಯೂ ಅಲ್ಲಿ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಅಂದಂಗೆ ನಮ್ಮ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ತೀನಿ. ಅಂದಂಗೆ ಭೂತ್ ಬಂಗ್ಲಾ ಮೂವಿಯಲ್ಲಿ ಬಂಗ್ಲಾ ಏನೋ ಇದೆ, ಬಟ್ ಭೂತ ಇದೆಯೋ ಇಲ್ವಾ ಅಂತ ಈ ರಿವ್ಯೂ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮೊದಲಿಗೆ ಬರೋದಾದ್ರೆ ಕತೆ ಏನಪ್ಪಾ ಅಂತ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಕತೆ ಬಂದ್ಬಿಟ್ಟು ಮಂಗಳಾಪುರ ಅನ್ನೋ ಒಂದು ಊರಿನಲ್ಲಿ ಶುರುವಾಗುತ್ತೆ. ಅಲ್ಲಿ ಇದ್ದಕ್ಕಿದ್ದ ಹಂಗೇನೆ ಸ್ವಲ್ಪ ಮದುವೆ ಆದಂತ ವಧುಗಳು ಸ್ವಲ್ಪ ಜನ ಕಾಣೆ ಆಗೋದಕ್ಕೆ ಶುರು ಆಗ್ತಾರೆ. ಅಷ್ಟಕ್ಕೂ ಇಲ್ಲಿ ಮದುವೆ ಆದಂತ ವಧುಗಳೇ ಯಾಕೆ ಕಾಣೆ ಆಗ್ತಾ ಇದಾರೆ, ಅಲ್ಲಿರುವಂತ ನಿಜಾಂಶ ಏನು ಅನ್ನೋದು ಸುತ್ತಮುತ್ತ ಊರಿನವರಿಗೆ ತಿಳಿಯೋದಿಲ್ಲ. ಯಾವ್ದೋ ರಾಕ್ಷಸನ ಕೈವಾಡ ಅಂತ ತಿಳ್ಕೊಂಡಿರ್ತಾರೆ. ಅದಾದ್ಮೇಲೆ ಅಲ್ಲಿಗೆ ಅರ್ಜುನ್ ಅವರ ಆಗಮನ ಆಗುತ್ತೆ, ಮತ್ತೆ ಅವರ ತಂಗಿ ಮೀರಾ ಅವರ ಆಗಮನ ಆಗುತ್ತೆ. ಹಿಂಗೇನೆ ಎಲ್ಲರ ಆಗಮನ ಆದ್ಮೇಲೆ ಇದರಲ್ಲಿ ಹಾರರ್ ಯಾಕೆ ಬಂತು, ಕಾಮಿಡಿ ಎಲ್ಲಿಂದ ಸಿಗುತ್ತೆ ಅನ್ನೋದನ್ನ ನೀವು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದಂಗೆ ಮೂವಿಯ ಜೀವಾಳನೆ ಅಕ್ಷಯ್ ಕುಮಾರ್ ಅವರು ಅಂತ ಹೇಳ್ಬಹುದು. ಅವರ ಮೇಲೇನೆ ಇಡೀ ಕಂಪ್ಲೀಟ್ ಮೂವಿ ನಿಂತಿದೆ. ಯಾಕಂತಂದ್ರೆ ಎಂದಿನಂತೆ ಹಾಸ್ಯವನ್ನ ನೀಡಿದ್ರು ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಮಾಡಿದ್ದಾರೆ ಅಕ್ಷಯ್ ಕುಮಾರ್ ಅವರು ಅಂತ ಹೇಳ್ಬೋದು. ಕೆಲವೊಂದು ದೃಶ್ಯಗಳು ಏನಿದಾವೆ ಅವು ತುಂಬಾನೇ ಪರ್ಸನಲ್ ಆಗಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿನೇ ಮೂಡ್ ಬಂದವೆ. ಅವು ಕಾಯಿಗಳ ಹಾರೋದಾಗಿರ್ಬೋದು, ಅಥವಾ ಅಲ್ಲಿ ಬಂದಂತ ಕತ್ತಲೆಗಳ ಕೆಲವೊಂದು ಸೀನ್ ಆಗಿರ್ಬೋದು, ಅವೆಲ್ಲ ತುಂಬಾನೇ ಚೆನ್ನಾಗಿದಾವೆ. ಮತ್ತು ರಾಮ್ ಪಾಲ್ ಯಾದವ್ ಅವರು ಇದಾರಲ್ಲ, ಅವರಿಗೆ ಸಿಕ್ಕಿರುವಂತ ಸ್ಪೇಸ್ ಅನ್ನ ತುಂಬಾನೇ ಚೆನ್ನಾಗಿ ಯೂಸ್ ಅನ್ನ ಮಾಡ್ಕೊಂಡಿದ್ದಾರೆ. ಮಾಡಿದರೆ ಇನ್ನೂ ಸ್ವಲ್ಪ ಇದಿದ್ರು ಚೆನ್ನಾಗಿತ್ತು, ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇನ್ನೊಂದು ಹಿರಿಯ ನಟರಾದಂತ ಪರೇಶ್ ರಾವಲ್ ಅವರು ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಪ್ರಿಯದರ್ಶನ್ ಅವರು ಸೋತೋಗಿದ್ದಾರೆ ಡೈರೆಕ್ಷನ್ ಅಲ್ಲಿ, ಅದ್ ಯಾಕೆ ಅಂತ ಮುಂದೆ ಹೇಳ್ತೀನಿ. ಅದಾದ್ಮೇಲೆ ಉಳಿದಂತ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಅನ್ನ ತುಂಬಾನೇ ಚೆನ್ನಾಗಿನೇ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಇಲ್ಲಿ ಸೋ ಗುಡ್ ಅಂತ ಹೇಳ್ಬೋದು. ಅನ್ನಂಗೆ ಇಲ್ಲಿ ಹಾರರ್ ಕಾಮಿಡಿ ಏನಿದೆ ಅದು ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಕಾಮಿಡಿ ಅಥವಾ ಹಾರರ್ ಏನಾದ್ರು ತುಂಬಾನೇ ಇಷ್ಟ ಆಗಿತ್ತು ಅಂತಂದ್ರೆ ಈ ಮೂವಿನ ಕಣ್ಮುಚ್ಕೊಂಡು ಕಣ್ ಬಿಡ್ಕೊಂಡೆ ನೋಡ್ಬೋದು. ತುಂಬಾನೇ ಚೆನ್ನಾಗಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾರರ್ ಇಂಪ್ಯಾಕ್ಟ್ ಇಲ್ಲ ಅಂತಂದ್ರೂ ಕೂಡ ಕಾಮಿಡಿ ನಿಮ್ಗೆ ಅಲ್ಲಲ್ಲಿ ವರ್ಕ್ ಆಗುತ್ತೆ. ಹಾರರ್ ಸ್ವಲ್ಪ ಹೊಡಿಸ್ಕೊಂಡ್ರು ಕೂಡ ಕಾಮಿಡಿ ನಿಮ್ಗೆ ಎಲ್ಲ ಕೂಡ ಓಡಿಸ್ಕೊಳಕ್ಕೆ ಹೋಗೋದಿಲ್ಲ. ಇನ್ನು ನೆಕ್ಸ್ಟ್ ಫೈಟ್ ಸೀನ್ ಅಂತ ಏನು ಇಲ್ಲ ಅನ್ಕೊಂತೀನಿ, ಬಟ್ ನನಗೆಲ್ಲೂ ಕೂಡ ಅಂತವೇನು ಇಲ್ಲ. ಇನ್ನು ಸಾಂಗ್ BGM ನಿಮ್ಮ ತಲೆಯಲ್ಲಿ ಉಳ್ಕೊಳೋದಿಲ್ಲ, ಸುಮ್ನೆ ಏನೋ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಇಲ್ಲಿರುವಂತ ಮೈನಸ್ ಗಳಿಗೆ ಬರೋದಾದ್ರೆ, ಕೆಲವೊಬ್ಬೊಬ್ಬರಿಗೆ ಹಾರರ್ ಕಾಮಿಡಿ ಇಷ್ಟ ಆಗುತ್ತೆ, ನಾನು ಒಪ್ಕೊಂತೀನಿ. ಬಟ್ ಇನ್ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅಂತವ್ರು ಈ ಮೂವಿನ ನೋಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಕೆಲವೊಬ್ಬೊಬ್ರು ಇರ್ತಾರೆ ಗುರು, ಎಸ್ಪೆಷಲಿ ನಾನೇ ಅಂತ ಅನ್ಕೊಳ್ಳಿ. ನನ್ಗೆ ಒಂದು ಕಾಮಿಡಿ ಮೂವಿ ಆಗಿರ್ಬೇಕು, ಇಲ್ಲ ಬಟ್ ಹಾರರ್ ಮೂವಿ ಆಗಿರ್ಬೇಕು, ಎರಡು ಮಿಕ್ಸ್ ಇದ್ರೆ ಅಲ್ಲಿ ನಮ್ಮನ್ನ ಹಿಡಿದಿಟ್ಕೊಳ್ಬೇಕು ಮೂವಿ ಅಂತದ್ದು. ಆದ್ರೆ ಈ ಮೂವಿ ನಮ್ಮನ್ನ ಹಿಡಿದಿಟ್ಕೊಳ್ಳೋದಿಲ್ಲ, ಬಿಟ್ಬಿಡುತ್ತೆ. ಇನ್ನೇನೋ ಒಂದು ಶುರುವಾಗ್ತಾ ಇದೆ ಅನ್ನೋ ಲೆವೆಲ್ಗೆ ಬೇರೆ ಕಡೆಗೆ ಮೂವಿ ಎಳ್ಕೊಂಡು ಹೋಗುತ್ತೆ. ಅಲ್ಲೂ ಕೂಡ ಸೋತೋಗ್ಬಿಡುತ್ತೆ ಈ ಮೂವಿ. ಅದರಲ್ಲೂ ಕೂಡ ಡೈರೆಕ್ಟರ್ ಏನಿದ್ದಾರೆ ಪ್ರಿಯದರ್ಶನ್ ಅವರು ಕಂಪ್ಲೀಟ್ ಸೋತೋಗಿದ್ದಾರೆ. ಒಂದು ಚಿತ್ರಕಥೆಯನ್ನ ಗಮನ ಸೆಳಿಬೇಕು ಜನರನ್ನ, ಬಟ್ ಇಲ್ಲಿ ಅದು ಕಟ್ಟಿ ಕೊಡುವಲ್ಲಿ ಇವರು ಬಿದ್ದೇ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ
ಅದೇ ಹೇಳ್ದಲ್ಲ, ಇನ್ನೇನು ಇಂಟ್ರೆಸ್ಟಿಂಗ್ ಶುರು ಆಗ್ತಾ ಇದೆ, ನಾವು ನೋಡ್ಬೇಕು ಮೂವಿನ ಅನ್ನೋಷ್ಟರಲ್ಲಿ ಮೂವಿ ಎತ್ಲಾಗ ಹೋಗಿರುತ್ತೆ, ಅಲ್ಲೇ ಏನೇ ನಿಂತ್ಕೊಂಡ್ಬಿಡುತ್ತೆ ಮೂವಿ. ಆ ತರ ಉಂಟನ ಮಾಡ್ಬಿಟ್ಟಿದ್ದಾರೆ. ಅದೇ ಗುರು, ಇನ್ನೇನಿಲ್ಲ ಈ ಮೂವಿಲಿ ಕೆಲವೊಂದು ಸೀನ್ಸು. ಮತ್ತೆ ಅಕ್ಷಯ್ ಕುಮಾರ್ ಅವ್ರನ್ನ ನೀವು ನೋಡ್ಬೇಕು ಅಂತಂದ್ರೆ ಮೂವಿನ ಹೋಗಿ ನೋಡ್ಬೋದು. ಅಂದಂಗೆ ನನ್ನ ರೇಟಿಂಗ್ ಈ ಮೂವಿಗೆ ಬಂದು 2/5 ಅಂತ ಹೇಳ್ತೀನಿ. ಯಾಕಂತಂದ್ರೆ ಆ 2 ಕೊಟ್ಟಿರೋದು ಅಕ್ಷಯ್ ಕುಮಾರ್ ಮೇಲಿರುವಂತ ನಂಬಿಕೆಯಿಂದ. ಅದ್ ಬಿಟ್ರೆ ಬೇರೆ ಯಾವುದೇ ತರಹದ ಇಲ್ಲೊಂದು ಇಂಪ್ಯಾಕ್ಟ್ ಅನ್ನೋದು ಕ್ರಿಯೇಟ್ ಆಗೋದಿಲ್ಲ. ಈ ವಯ್ಯಂಗೆ ಏನಾಗಿದೆಯೋ ಗೊತ್ತಿಲ್ಲ, ಒಂದು ನೀಟ್ ಆದಂತ ಒಂದು ಸ್ಕ್ರಿಪ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಅನ್ನ ವಹಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಏನಿವೆ ನೆಕ್ಸ್ಟ್ ಮೂವಿಲೂ ಇದೇ ತರ ಆದ್ರೆ ಇನ್ಯಾವತ್ತೂ ಕೂಡ ಇವ್ರು ಮೂವಿಗೆ ಹೋಗ್ಬಾರ್ದು ಅಂತ ಅನಿಸ್ಬಿಡುತ್ತೆ. ನೋಡೋಣ ನೆಕ್ಸ್ಟ್ ಮೂವಿಲಿ ಯಾವ ತರ ಮೂಡಿ ಬರ್ತಾರೆ ಇವರು ಅಂತ. ಏನಿವೆ ಈ ಮೂವಿ ಬಗ್ಗೆ ನಾನು ಇಷ್ಟೇನೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ನನಗೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದರಲ್ಲಿ ಪ್ಲೇಸ್ ಬಂದ್ಬಿಟ್ಟು ಅಕ್ಷಯ್ ಕುಮಾರ್ ಅವರು, ಮತ್ತೆ ಇಲ್ಲಿರುವಂತ ಕಾಮಿಡಿ ಮತ್ತೆ ಹಾರರ್ ಇಂಪ್ಯಾಕ್ಟ್, ಮತ್ತೆ ರಾಮ್ಪಾಲ್ ಯಾದವ್ ಅವರು, ಮತ್ತೆ ಪರೇಶ್ ರಾವಲ್ ಅವರು. ಇನ್ನು ಮೈನಸ್ ಅಂತ ಬರೋದಾದ್ರೆ ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಮಿಕ್ಕಿದ್ ಎಲ್ಲವೂ ಕೂಡ ಗುರು ಇಲ್ಲಿರುವಂತ ಹೊಡ್ಸ್ಕೊಂಡಿದಾವೆ ಅಂತ ಹೇಳ್ತೀನಿ. ಏನಿವೆ ನೆಕ್ಸ್ಟ್